ಸರ್ ಬನ್ನಿ ನಮ್ಮ ಪಿಜಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮಾತೃದೇವೋಭವ ಪಿತೃದೇವೋಭವ ಅಂತ ಕರಿತೀವಿ, ತಂದೆ ತಾಯಿ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸಿರೋದು. ಸುಮಾರು 21 ವರ್ಷಗಳಿಂದ ಈ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ 2 ವರ್ಷಗಳಿಂದ ಈ ಜನಗಳಿಗೆ ಸ್ವಲ್ಪ ಎಲ್ಲರೂ ನಮ್ಮ ಸ್ನೇಹಿತರು, ನಮ್ಮ ಬಲಗ, ನಮ್ಮ ಅಣ್ಣ ತಮ್ಮಂದ್ರು, ಅಪ್ಪ ನೀನು ಒಳಗಡೆ ಮಾಡ್ಕೊಂಡಿದ್ರೆ ಈ ಕೈ ಗೊತ್ತಾಗಿ ಈ ಕೈ ಗೊತ್ತಿಲ್ಲದೆ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ, ಅದು ದೇವ್ರ ಮೇಲೆ ಭಾರ ಹಾಕೊಂಡು ದೇವರೇ ಧರ್ಮ ದೇವರೇ ದೇವರು ಅಂತ ನಿಮಗೆ ಇದಾಗಿರುತ್ತೆ. ಅದರಿಂದ 4 ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ಅಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಇಟ್ಟು ತಾಯಿ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನ ಸುಮಾರು ದಿವಸಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಗ್ರಾಮದ ಸಂಬಂಧಪಟ್ಟ ನಮ್ಮ ಪಂಚಾಯತಿಗಳಲ್ಲಾಗಲಿ ಇದೇ ಅಲ್ಲ ಮುಳಬಾಲ್ ತಾಲೂಕು ಸಂಬಂಧಪಟ್ಟಿದ್ದ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಈ ಕೆಲಸಗಳು ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನನಗಿದೇ ಸದಾ ಭಗವಂತನು ಆ ಭಗವಂತನ ಆಶೀರ್ವಾದ ಕೊಟ್ಟು ನಮ್ಮ ಕುಟುಂಬಕ್ಕೂ ನನಗೂ ನನ್ನ ಸಂಪೂರ್ಣವಾಗಿ ಇದಕ್ಕೆ ಈ ಕೆಲಸ ಕಾರ್ಯಗಳಿಗೆ ಇಚ್ಛೆಯಿಂದ ಸಂತೋಷವಾಗಿ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಜನಗಳಿಗೆ ಈ ಬಡ ಮಕ್ಕಳು ಅನ್ನೋದಕ್ಕಿಂತ ನಾವು ಇಡೀ ನಮ್ಮ ಸಮಾಜ, ನಮ್ಮ ಸೊಸೈಟಿ, ನಮ್ಮ ದೇಶ, ಭಾರತ ದೇಶ ಅನ್ನೋದ್ರಲ್ಲಿ ನಮ್ಮಲ್ಲಿ ಎಷ್ಟು ನಮ್ಮ ಕೈಲಿ ಅನುಕೂಲ ಆಗುತ್ತೋ, ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ, ನಮ್ಮ ಕೈಲಿ ಮಾಡೋಕ್ಕಾಗುತ್ತೋ, ಇನ್ನೊಬ್ರು ನೋವು ಕೊಡದೆ ನಾವು ಆ ಕೆಲಸ ಮಾಡಬೇಕು ಅಂತ ನಮ್ಗೆ ಹೃತ್ಪೂರ್ವಕವಾಗಿ ಹಿರಿಯರತಕ್ಕಂತಹ ನಮ್ಮ ತಂದೆ ತಾಯಿರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಕುಟುಂಬ, ನನ್ನ ವಿದ್ಯೆಗೆ ಗುರುಗಳಾಗತಕ್ಕಂಥ ನನಗೆ ಸಂಪೂರ್ಣವಾಗಿ ನಾವು ಗುರುಗಳು ಆಧ್ಯಾತ್ಮದಲ್ಲೇ ಬಂದಿರೋದು. ಅವರು ಸಂಪೂರ್ಣವಾಗಿ ಅವ್ರು ನನಗೆ ಇತ್ತೀಚೆಗೆ ಅವ್ರ ಗುರುಗಳು ಅವ್ರನ್ನ ಸಿರಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇವತ್ತು ಮಾಡಬೇಕಾದ್ರೆ 15ನೇ ತಾರೀಕು 12ನೇ ತಿಂಗಳು 2025 ಡಿಸೆಂಬರ್ ಅಲ್ಲಿ ಯಲವಳ್ಳಿ ಕ್ರಾಸ್ ಅಲ್ಲಿ ನಾನು ಇಲ್ಲೇ 10th ಓದಿದ್ದು. ಇದೇ ನಮ್ಮ ರಾಮಾಪುರದಿಂದ ಡೈಲಿ ನಮ್ಮ ರಾಮಾಪುರ ಗ್ರಾಮ ನಮ್ಮದು ರಾಮಾಪುರ. ಅಂಗಡೋಳಿ ವೆಂಕಟಮ್ಮ ಅಂತ ಮಗ, 2ನೇ ಮಗ ವೆಂಕಟರಮಣ, ಡಾಕ್ಟರ್ ವೆಂಕಟರಮಣವರು. ನನಗೆ 4 ಜನ ಮಕ್ಕಳು. ಹಾಗೆ ಇಲ್ಲಿ ಡೈಲಿ ಬಂದು ಇಲ್ಲಿ ಬಸ್ ಹತ್ತಿ ನಾನು ಬೈರಕೂರಿಗೆ SLC ಮಾಡಿದ್ದೀನಿ. ಡೈಲಿ ಇದೇ ವಾಹನದಲ್ಲಿ ನಮ್ಗಿಲ್ಲ ಆ ಸಿಚುವೇಶನ್ 89, 88 ಅಲ್ಲಿ. ಆದ್ರಿಂದ ಇಲ್ಲೂ ಒಂದು ನನಗೆ ಈ ವಿಲೇಜ್ಗಳು ಎಲ್ಲ ಪರಿಚಯ ಇರೋರು, ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಶಂಕರ್ ಅಂತ, ನಾವು SLC 9th 7th ಎಲ್ಲ ಓದಿದ್ದು. ಈಯಪ್ಪ ನಮ್ಮ ರೆಡ್ಡಪ್ಪ ಅವರು, ನಮ್ಮ ಬ್ರದರ್ ಕೃಷ್ಣಮೂರ್ತಿ ಅವರು, ಹಾಗೆ ನಮ್ಮ PDO ಸರ್ ನಮ್ಗೆ ಹೋದ ವರ್ಷ ಪರಿಚಯ ಆದ್ರು, ತುಂಬಾ ಒಳ್ಳೆ ಮನುಷ್ಯರು. ಇವರು ನಮ್ಮ ಗುರುಗಳು ಹಿರಿಯತಕ್ಕಂಥ ಮುಳಬಾಲ್ ತಾಲೂಕಲ್ಲಿ. ಇವರೆಲ್ಲ ಸೇರಿ ಈ ಕಾರ್ಯಕ್ರಮಗಳಿಗೆ ನನಗೆ ಅವಕಾಶ ಕೊಟ್ಟವ್ರೆ. ಇದೇ ಸೇವೆ ಮಾಡ್ಕೊಂಡ್ ಬರ್ಬೇಕು ಅಂತ ನಾನು ಈ ಯಲವಳ್ಳಿ ಕ್ರಾಸ್ ಅಲ್ಲಿ ಈ ಕ್ಯಾಂಪ್ ಇಕ್ಕಕ್ಕೆ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಗೆ ಧನ್ಯವಾದಗಳು ಹೃತ್ಪೂರ್ವಕವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಸಂಪೂರ್ಣವಾಗಿ ನಡೆಸಿಕೊಡ್ತಕ್ಕಂಥ ನಮ್ಮ ಜಾಲಪ್ಪ ಹಾಸ್ಪಿಟ್ಲು, ಎಲ್ಲಾರ್ ಜಾಲಪ್ಪ ಹಾಸ್ಪಿಟ್ಲ್, ಕೋಲಾರ ಡಿಸ್ಟಿಕ್, ಅವ್ರ ನರ್ಸ್ಗಳಿಗಾಗಲಿ, ಇವರು ನಮ್ಮ ವೈದ್ಯರುಗಳಿಗಾಗಲಿ, ಡಾಕ್ಟರ್ಗಳಲ್ಲಿ ಎಲ್ಲರೂ ಅದು ಪ್ರೀತಿನ ನಾವು ಯಾವಾಗ ನಾವು ನೋಟಿಸ್ ಹಾಕಿ ಈ ತರ ಡೇಟ್ ಬೇಕಂದ್ರೆ ಕಂಪಲ್ಸರಿ ಆ ಡೇಟ್ಗೆ ಅನುಕೂಲ ಮಾಡ್ಕೊಡ್ತಾವ್ರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಇದೇ 4ನೇ ಕ್ಯಾಂಪು 3ನೇ ಕ್ಯಾಂಪ್ ಮಾಡಿದ್ದೀನಿ, ಇನ್ನ ಸದಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದೇ ಗ್ರಾಮ ಅಲ್ಲ, ಇಡೀ ತಾಲೂಕೇ ಮಾಡ್ಬೇಕು ಅಂತ ನನಗೆ ಆ ದೃಷ್ಟಿ ಬಂದಿದೆ. ಬಟ್ ದೇವ್ರು ನನಗೆ ಸದಾ ಶಕ್ತಿ, ಧೈರ್ಯ, ಸಂಪತ್ತು ಕೊಟ್ರೆ ಸಂಪೂರ್ಣವಾಗಿ ನಿಮ್ಮ ಆಶೀರ್ವಾದ ತಗೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಮಾಡ್ತೀನಿ ಅಂತ ನಾನು ಈ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ವಿಲೇಜ್ ಜನಗಳೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನನ್ನ ಮನಸ್ಸು ತುಂಬಾ ಧನ್ಯವಾದಗಳಾಗಿದೆ, ತೃಪ್ತಿಯಾಗಿದೆ. ಹಮ್ಮಿಕೊಂಡಿದ್ದಾರೆ. ಈ ಅಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮವಾರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ದೇವರು ಆರೋಗ್ಯ, ಭಾಗ್ಯ ಮತ್ತು ಎಲ್ಲವೂ ನೀಡಿ ಆಶೀರ್ವದಿಸಲಿ ಎಂದು ನಾವು ಬಯಸ್ತಾ ಇದ್ದೀವಿ. ಈ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಎಲ್ಲ ಗ್ರಾಮವಾರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ವೈದ್ಯಕೀಯ ಸೇವೆ, ಮೆಡಿಸಿನ್ ಇರ್ಬೋದು ಅಥವಾ ECG ಇರ್ಬೋದು, BP, ಶುಗರು ಎಲ್ಲ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದಾರೆ. ನಾವು ಏನೇ ಒಂದು ಸಮಸ್ಯೆ ಇದ್ದಾಗ ಕೋಲಾರ, ಬೆಂಗಳೂರು ಮತ್ತು ಮುಳಬಾಗಿಲು ಹೋಗಿ ಈ ಥರ ಒಂದು ಟೆಸ್ಟ್ ಮಾಡಿಸ್ಬೇಕಂದ್ರೆ ಕನಿಷ್ಠ 1,000 ರೂಪಾಯಿ ಇರಬೇಕು. ನಾವು ಇಲ್ಲಿ ಅಂಬ್ಲಿಕಲ್ ಗ್ರಾಮ ಪಂಚಾಯತಿನಲ್ಲಿ PDO ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಸಹ ನಾನು ಈ ಒಂದು ಶಿಬಿರಕ್ಕೆ ಆಗಮಿಸಿ ನಾನು ಕೂಡ ಟೆಸ್ಟ್ ಮಾಡಿಸ್ಕೊಬೇಕಂದು ವೆಯ್ಟ್ ಮಾಡ್ತಾ ಇದ್ದೀನಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವ್ರಿಗೂ ಸದಾ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ, ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಈ ಥರ ಮಾಡಿ ಜನಸೇವೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ದಿನ ಈ ಒಂದು ಗ್ರಾಮೀಣ ಭಾಗಕ್ಕೆ ನನ್ನಿಂದ ಒಂದು ಸೇವೆ ಒದಗಿಸಬೇಕು, ನಾನು ಈ ಸಮಾಜ ಸೇವೆ 4 ಜನರಿಗೆ ಗುರುತಿಸಬೇಕು, ಈ ಒಂದು ಸಮಾಜ ಸೇವೆಯಿಂದ ಜನರಿಗೆ ಉಪಯೋಗ ಆಗಬೇಕು ಎನ್ನುವ ಮನೋಭಾವದಿಂದ ಇವರು ಅವರ ತಾಯಿ ಆಗಿರ್ತಕ್ಕಂಥ ಅಮ್ಮ ಅವರ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಈ ಒಂದು
ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಶಿಬಿರದಿಂದ ಈ ಸುತ್ತಮುತ್ತಲ ಗ್ರಾಮದವರಿಗೆ ಮತ್ತು ಈ ಒಂದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರಿಗೆ ಈ ಒಂದು ಸಹಾಯ ಆಗುತ್ತೆ. ನನ್ನಿಂದ ಸಹಾಯ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತಾರೆ. ಕೋವಿಡ್ ಅಲ್ಲೂ ಸಹ ಅಕ್ಕಿಯನ್ನು ಸಹ ವಿತರಣೆ ಮಾಡಿರ್ತಾರೆ ಇವರು. ಈ ಸಮಾಜ ಸೇವೆಯನ್ನ ಅದೀಗ ಮುಂದಿನ ದಿನಗಳಲ್ಲಿ ಇವು ಹಲವಾರು ದಿನಗಳಿಂದ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಾಡಲಿ ಮತ್ತು ಈ ಸಮಾಜ ಸೇವೆಯನ್ನು ಗುರುತಿಸಿ ಅವ್ರಿಗೆ ಈಗಾಗಲೇ ನಮ್ಮ ಸ್ನೇಹಿತರ ವೆಂಕಟರಮಣ ಅವರಿಗೆ ನಮ್ಮ ಮೈಸೂರು ಇವರಿಂದ ಡಾಕ್ಟರೇಟ್ ಕೂಡ ಪದವಿ ಪಡೆದಿರ್ತಾರೆ. ಅದರಿಂದ ಇವರು ಸಮಾಜ ಸೇವೆ ಇನ್ನೂ ಮುಂದುವರಿಸಲಿ, ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ಅಂತ ಈ ಒಂದು ಆರೋಗ್ಯ ಕ್ಯಾಂಪ್ಗಳು ಇನ್ನಷ್ಟು ಮುಂದುವರಿಸಲಿ ಅಂತ ಹೇಳ್ತಾ 4 ಮಾತು ಅವಕಾಶ ನಮ್ಮೆಲ್ಲರಿಗೂ ಅನ್ನಿಸ್ತೇನೆ.